ಜಿಲ್ಲೆಯಲ್ಲಿ ಡ್ರಗ್ಸ್ ಮುಕ್ತಗೊಳಿಸಲು ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮುಂದಾಗಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದೇಶದ ಹಿನ್ನೆಲೆ ಮ್ಯಾರಥಾನ್ ಯೋಜನೆ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾಧ್ಯಮಗಳ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ನೀಡಿದ್ದಾರೆ. ಇದೇ 9ರಂದು ಬೆಳಿಗ್ಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ 2025ರ ಹಿನ್ನೆಲೆಯಲ್ಲಿ ಈ ಒಂದು ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಪೊಲೀಸ್ ಮತ್ತು ನಮ್ಮ ಹೆಮ್ಮೆ ಅನ್ನುವಂತಹ ಧ್ಯೇಯ ವಾಕ್ಯ ಇದಾಗಿದೆ. ಡ್ರಗ್ಸ್ ಮುಕ್ತ ಕೊಪ್ಪಳ ಹಾಗೂ ದೈಹಿಕ ಆರೋಗ್ಯ ಉದ್ದೇಶಕ್ಕಾಗಿ ಫಿಟ್ನೆಸ್ ಫಾರ್ ಆಲ್ ಉದ್ದೇಶದಿಂದ ಈ ಒಂದು ಮ್ಯಾರಥಾನ್ ಅನ್ನು ಯೋಜನೆ ಮಾಡಲಾಗಿದೆ. ಅಂದು 5,000 ಹಾಗೂ 10,000 ಮೀಟರ್ನ ಮ್ಯಾರಥಾನ್ ಓಟ ಇರಲಿದೆ ಅಂತ ಹೇಳಿ ಎಸ್ಪಿ ಡಾಕ್ಟರ್ ರಾಮ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆ ವತಿಯಿಂದ ಒಂದು ಮ್ಯಾರಥಾನ್ ರೇಸ್ ಅನ್ನು 5 ಕಿಲೋಮೀಟರ್ಸ್ ಹಾಗೂ 10 ಕಿಲೋಮೀಟರ್ಸ್ ಮ್ಯಾರಥಾನ್ ರೇಸ್ ದಿನಾಂಕ 9 ಮಾರ್ಚ್ ಒಂದು ಬೆಳಿಗ್ಗೆ 6 ಗಂಟೆಗೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ. ಅದು ಧ್ಯೇಯ ವಾಕ್ಯ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಒಂದು ಪೊಲೀಸ್ ಧ್ಯೇಯ ವಾಕ್ಯದಿಂದ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಅವೇರ್ನೆಸ್ ಮ್ಯಾರಥಾನನ್ನು ನಾವು ಮಾಡ್ತಾ ಇದ್ದೀವಿ. ಡ್ರಗ್ಸ್ ಫ್ರೀ ಕರ್ನಾಟಕ, ಡ್ರಗ್ಸ್ ಫ್ರೀ ಕೊಪ್ಪಳ ಹಾಗೂ ಫಿಟ್ನೆಸ್ ಫಾರ್ ಆಲ್ ಇದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಮ್ಯಾರಥಾನನ್ನು 9ನೇ ತಾರೀಕು ಮಾರ್ಚ್ 9ರಂದು ಬೆಳಗ್ಗೆ 6 ಗಂಟೆಗೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಅದರ ಪ್ರಯುಕ್ತ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ವಿವಿಧ ಘಟಕಗಳಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಅದೇ ಥರ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ನಾಗರಿಕರು ಹಾಗೂ ಬೇರೆ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳು ಹಾಗೂ ಕಾಲೇಜ್ ಹಾಸ್ಟೆಲಿನ ವಿದ್ಯಾರ್ಥಿಗಳು, ಡಿಗ್ರಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವರೆಲ್ಲರೂ ಈ ಮ್ಯಾರಥಾನಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ಕೋರ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆ 9ನೇ ತಾರೀಕು ಮಾರ್ಚ್ 9ಕ್ಕೆ ಪ್ರಾರಂಭವಾಗುತ್ತೆ ಮ್ಯಾರಥಾನ್. ಸೊ ವಿಜೇತರಿಗೆ ಕೆಲವು ಬಹುಮಾನಗಳನ್ನು ಕೂಡ ನಾವು ಕೊಡ್ತೀವಿ. ಸೊ ಆದ ಕಾರಣ ಎಲ್ಲರೂ ಕೊಪ್ಪಳ ಜಿಲ್ಲೆಯ ಜನರು ಎಲ್ಲರೂ ಪಾಲ್ಗೊಂಡು ನಮ್ಮ ಮ್ಯಾರಥಾನನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ. 5 ಕಿಲೋಮೀಟರ್ ಮ್ಯಾರಥಾನನ್ನು ನಾವು ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟು ಬಸ್ ಸ್ಟ್ಯಾಂಡ್ ಹಾಗೂ ಅಶೋಕ್ ಸರ್ಕಲ್ ಹಾಗೂ ಗನ್ ಸರ್ಕಲಿಂದ ಗವಿ ಮಠಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀವಿ. 10 ಕಿಲೋಮೀಟರ್ ಮ್ಯಾರಥಾನನ್ನು ನಾವು ಜಿಲ್ಲಾ ಕ್ರೀಡಾಂಗಣದಿಂದ ಶುರು ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಮುಂದುಗಡೆಯಿಂದ ಅಶೋಕ್ ಸರ್ಕಲ್, ಗನ್ ಸರ್ಕಲ್, ನಾವು DC ಆಫೀಸ್ ಮುಂದುಗಡೆಯಿಂದ ಅಭಯ್ ಸಾಲ್ವೆಂಟ್ ಅಲ್ಲಿ ಬೈಪಾಸ್ ಹತ್ರ U-ಟರ್ನ್ ಮಾಡಿಕೊಂಡು ಮತ್ತು ವಾಪಸ್ ಅದೇ ರಸ್ತೆಯಿಂದ ಬಂದು ಗವಿ ಮಠಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಕೊಪ್ಪಳ ಜಿಲ್ಲೆ